ಇದು ಯಾವುದು ಆಗಲಿಲ್ಲ ಅಂದರೆ ಪ್ರಾಯಶಃ ಚರಿತ್ರೆ ನಮ್ಮನ್ನು ಕ್ಷಮಿಸಲ್ಲ. ಯಾರು ನಮ್ಮ ವಿರುದ್ಧವಾಗಿದ್ದಾರೆ ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಅವರು ನಿಜವಾಗ್ಲೂ ಈ TSP/SP 45-46 ಸಾವಿರ ಕೋಟಿ ಏನು ಅಯವ್ಯಯದಲ್ಲಿ ಎತ್ತಿಡ್ತದೆ ಗೌರ್ಮೆಂಟು, ಅದ್ರ ಬಗ್ಗೆ ಅವರಿಗೆ ಯಾವ ಆಸೆ ಇಲ್ಲ. ಸೈಕಲ್ ನಮಗೆ ಐರಾವತ, ಸೈಕಲ್ ನೋಡೋದೇ ಖುಷಿ. ಅದು ಸೈಕಲ್ ಮೀಸಲಾತಿ ಇಷ್ಟವೇ ಇಲ್ಲಂತಹ ಜನ ಇದ್ದಾರಲ್ಲ, ಎಲ್ಲರೂ ಅಲ್ಲ, ಕೆಲವರು ಅಲೆಮಾರಿಗಳು ಕೋರ್ಟ್ಗೆ ಹೋಗ್ಬಿಡ್ಲಿ ಇದು ಬಿದ್ದೋಗ್ಲಿ ಅನ್ನೋದಿದೆ. ಅದು ಹೇಳ್ಬಾರ್ದಿದೆ, ನೀವು ಹೇಳಿದ್ದು ಕೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ಹರಪನಹಳ್ಳಿ ತಾಲೂಕಲ್ಲಿ ಒಬ್ಬ ಅಲೆಮಾರಿ ಸಮುದಾಯದ ವ್ಯಕ್ತಿ ಒಬ್ಬ SSLC ಪಾಸಾದ ಅನ್ನೋದು ಇಡೀ ತಾಲೂಕು ಸಂಭ್ರಮಿಸುತ್ತದೆ. ಅಲೆಮಾರಿ ಸಮುದಾಯದಲ್ಲಿ ಎಜುಕೇಟ್ ಆದ ಏನು ಮಾಡಬಲ್ಲ ಅನ್ನೋದಕ್ಕೆ ನಾನು ಉದಾಹರಣೆ ಅಲ್ಲ, ಅದು ನಮ್ಮಪ್ಪ. ಅವ್ರದ್ದೆಲ್ಲ ಒಂದೇ ಕೂಗು, ನಾವು ಕಸ ಬಳಿತಿದ್ವಿ, ಚರಂಡಿ ಕ್ಲೀನ್ ಮಾಡ್ತಿದ್ವಿ, ಇದು ನಮಗೆ ಕೊನೆ. ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಕುಮಾರ್ ಕುಗ್ವೆ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ AS ಪ್ರಭಾಕರ್ ಸರ್ ಇದ್ದಾರೆ. ಇತ್ತೀಚೆಗೆ ಅಲೆಮಾರಿಗಳು, ಇಡೀ ಕರ್ನಾಟಕದ ಸಹಸ್ರಾರು ಅಲೆಮಾರಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನೆರೆದು ತಮ್ಮ ಒಂದು ದೊಡ್ಡ ಆಕ್ರೋಶವನ್ನು, ನೋವನ್ನು, ದುಃಖವನ್ನು ಹಂಚಿಕೊಂಡ್ರು, ವ್ಯಕ್ತಪಡಿಸಿದರು. ಕಾರಣ ಇತ್ತೀಚೆಗೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಬಹಳ ಮಹತ್ವದ ಸಾಮಾಜಿಕ ನ್ಯಾಯಕ್ಕೆ ಅಗತ್ಯವಾಗಿ ಬೇಕಾಗಿದ್ದಂತಹ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತು. ಆದರೆ ಈ ಜಾರಿಗೊಳಿಸುವ ಸಂದರ್ಭದಲ್ಲಿ ಈ ಕರ್ನಾಟಕದ ಸುಮಾರು 5 ಲಕ್ಷದಷ್ಟು ಜನಸಂಖ್ಯೆ ಇರತಕ್ಕಂಥ ಸುಮಾರು 50ರಿಂದ 60 ಸಮುದಾಯಗಳ, ಪರಿಶಿಷ್ಟ ಜಾತಿಯ ಒಳಗಡೆ ಬರ್ತಕ್ಕಂಥ 50ರಿಂದ 60 ಸಮುದಾಯಗಳ ಜನರಿಗೆ ಅನ್ಯಾಯವನ್ನು ಮಾಡ್ತು, ಅವರಿಗೆ ಒಳ ಮೀಸಲಾತಿಯನ್ನು ವಂಚಿಸ್ತು. ಈ ಕಾರಣಕ್ಕೋಸ್ಕರ ಅಲೆಮಾರಿಗಳು ಈಗ ಪ್ರತಿಭಟನೆಯ ಹಾದಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಅಲೆಮಾರಿಗಳ ಒಂದು ಪ್ರತಿನಿಧಿಯಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಮತ್ತು ಈ ಅಲೆಮಾರಿಗಳನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂತಹ ಹಂಪಿ ಯೂನಿವರ್ಸಿಟಿಯ ಬುಡಕಟ್ಟು ವಿಭಾಗದ ಮುಖ್ಯಸ್ಥರು ಆಗಿರ್ತಕ್ಕಂತಹ ಮತ್ತು ವಿದ್ವಾಂಸರಾಗಿರ್ತಕ್ಕಂಥ AS ಪ್ರಭಾಕರ್ ಸರ್ ಜೊತೆಗೆ ನಾವು ಕೆಲವು ವಿಷಯಗಳನ್ನು ಇಲ್ಲಿ ಮಾತಾಡೋದಕ್ಕೆ ಸೇರ್ಕೊಂಡಿದ್ದೀವಿ. ಸರ್, ಈ ಮಾತುಕತೆಗೆ ನಿಮಗೆ ಸ್ವಾಗತ. ನಮಸ್ತೆ ಹರ್ಷ, ಥ್ಯಾಂಕ್ ಯು. ಸರ್, ಮೊನ್ನೆ ಈ ದೊಡ್ಡ ಮಟ್ಟದ, ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಅಲೆಮಾರಿಗಳು, ಬೇರೆ ಎಲ್ಲರೂ ಕೂಡ ತುಂಬ ಹೋರಾಟಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ, ಆದರೆ ಅಲೆಮಾರಿಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಬೆಂಗಳೂರಿನಲ್ಲಿ ತಮ್ಮ ಕೂಗನ್ನು ದಾಖಲಿಸಿದ್ದು ಇದೇ ಮೊದಲು. ಆ ಸಂದರ್ಭಕ್ಕೆ ನೀವು ಸಾಕ್ಷಿಯಾಗಿದ್ರಿ. ನಿಮ್ಮ ಮನಸ್ಸಲ್ಲಿ ಆವಾಗ ಬಂದಂತಹ ಭಾವನೆಗಳು ಏನು? ಆ್ಯಕ್ಚುಲಿ ಇದು 25ನೇ ತಾರೀಕು ಏನು ಗೌರ್ಮೆಂಟ್ ಒಂದು ನಿರ್ಧಾರ ಮಾಡಿದಾಗ ನಮಗೊಂದು ಸ್ವಲ್ಪ ದಿಕ್ಕು ತೋರಿಸ್ದಂಗೆ ಆಯಿತು. ಕಾರಣ ಏನಂತಂದರೆ, ಮುಖ್ಯವಾದ ನಮಗೆ ಒಂದು ಸಣ್ಣ ನಿರಾಶೆನೂ ಆಯಿತು. ಎಲ್ಲ ಅಲೆಮಾರಿ ಮುಖಂಡರು ಒಂದಿಷ್ಟು ಎಮೋಷ್ನಲ್ಲು ಆದರು. ಕಾರಣ ಇಷ್ಟೇ, ಒಂದು ಸಿದ್ದರಾಮಯ್ಯನವ್ರ ಮೇಲೆ ಮತ್ತು ಅವರ ಸಮಾಜವಾದಿ ಹಿನ್ನೆಲೆ ಬಗ್ಗೆ ಮತ್ತು ಅವರ ಸಾಮಾಜಿಕ ನ್ಯಾಯದ ಒಟ್ಟಾರೆ ನಿಲುವಿನ ಬಗ್ಗೆ ಇಡೀ ಅಲೆಮಾರಿ ಸಮುದಾಯಗಳಿಗೆ, ಅಂದರೆ 49 ಅಲೆಮಾರಿ ಸಮುದಾಯಗಳಿಗೆ ಒಂದು ನಂಬಿಕೆ ಇತ್ತು. ಸಿದ್ದರಾಮಯ್ಯನವರಿದ್ದಾಗ ನಮಗೆ ಅಲೆಮಾರಿಗಳಿಗೆ ಯಾವತ್ತೂ ಅನ್ಯಾಯ ಆಗಲ್ಲ ಅಂತಕ್ಕಂಥ ಒಂದು ಭಾವನೆ ಅವ್ರಿಗಿತ್ತು. ಯಾವಾಗ ಈ ಥರದ ಒಂದು ನಿರ್ಧಾರ 25ನೇ ತಾರೀಕು ಏನು ಬಂದದ್ದಕ್ಕೆ ಒಂದು ಹತಾಶೆಗೊಂಡ್ರು, ಏನು ಮಾಡ್ಬೇಕನ್ನೋದು ದಿಕ್ಕು ತೋಚದಂಥ ರೀತಿಯಲ್ಲಿದ್ದರು. ಇದ್ದಾಗ ಏನಾಯಿತು, ನಾವು ಏನು ಮಾಡಬೇಕು, ಹೋರಾಟ ಮುಂದುವರಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಅಲೆಮಾರಿ ಸಮುದಾಯದ ಕೆಲವು ಯುವ ನಾಯಕರು ಒಂದು ನಿರ್ಧಾರ ಮಾಡಿದ್ರು. ಏನಂತಂದರೆ, 4ನೇ ತಾರೀಕು ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದಕ್ಕೂ ಮುಂಚೆ ನಾವು ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶ ಮಾಡೋಣ ಅನ್ನೋದನ್ನು ಅದು ಭಾಳ ಮುಖ್ಯವಾಗಿ ಒಂದು ನಮ್ಮ ಗಮನಕ್ಕೆ ತಂದರು. ಭಾಳ ಚಿಕ್ಕ ಹುಡುಗರು ಮತ್ತು ತುಂಬ ಪ್ರತಿಭಾವಂತ ಹುಡುಗರು. ಅದನ್ನ ಇಟ್ಕೊಂಡು ನಾವೊಂದು ಸಮಾವೇಶ ಮಾಡ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ನಮ್ಮ ದೃಷ್ಟಿನಲ್ಲಿ ಏನಿತ್ತು ಅಂತಂದರೆ, ಒಂದು 2ರಿಂದ 3 ಸಾವಿರ ಜನ ಬರ್ಬೋದು ಅಂತ. ಬಟ್ ಅಷ್ಟೊತ್ತಿಗೆ ನಮ್ಮ ಸೋಷಿಯಲ್ ಮೀಡಿಯಾ ತಂಡ, ಅದು ಪೀಪಲ್, ನಮ್ಮ ಕನ್ನಡ ಪ್ಲಾನೆಟ್ ಆಗಿರ್ಬೋದು, ಪೀಪಲ್ ಮೀಡಿಯಾ ಆಗಿರ್ಬೋದು, ಈದಿನ.com ಆಗಿರ್ಬೋದು, ಜ್ಞಾನಗೌರಿ.com ಆಗಿರ್ಬೋದು, ಈ ಯೂಟ್ಯೂಬ್ ಚಾನಲ್ಗಳು ಮಾಡಿದ ಒಂದು ಕೊಟ್ಟ ಪ್ರೇರಣೆ ಮತ್ತು ಸಪೋರ್ಟ್ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ನಮ್ಮ ಅಲೆಮಾರಿಗಳಲ್ಲಿ ಒಂದು ದೊಡ್ಡ ಅರಿವನ್ನು ಮೂಡಿಸ್ತು. ಬಹಳ ಮುಖ್ಯವಾಗಿ ಇದು ನಾನು ಎಲ್ಲ ಈ ಚಾನಲ್ಗಳಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸೋದಕ್ಕೆ ನಾನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಒಂದು ರೀತಿ ಎಚ್ಚರ ಬಂತು ಅಲೆಮಾರಿ ಸಮುದಾಯಗಳಲ್ಲಿ. ಈ ಎಚ್ಚರ ಏನಾಯಿತು ಅಂತಂದರೆ, 3ನೇ ತಾರೀಕು ಪ್ರತಿಫಲನ ಆಯಿತು. ಯಾಕೆ ಮೀಡಿಯಾ, ನಾನು ಇದನ್ನ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ನನಗೆ, ಮೀಡಿಯಾ ಯಾಕೆ ಜನಪರವಾಗಿರ್ಬೇಕನ್ನೋದಕ್ಕೆ ಇದು ಬಹಳ ದೊಡ್ಡ ಉದಾಹರಣೆ. ನಾವು ಒಂದು 100 ಜನ ನಾಯಕರು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಒಂದು ಯೂಟ್ಯೂಬ್ ಚಾನಲ್ ಮಾಡುತ್ತೆ ಅಂತ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಈ ನಾಲ್ಕು ಜೊತೆ ಸೇರಿ ವಾರ್ತಾಭಾರತಿನೂ ಸಹ. ಸೊ ಈ ಯೂಟ್ಯೂಬ್ ಚಾನಲ್ಗಳು ಮಾಡಿದ ಪರಿಣಾಮದಿಂದಾಗಿ
ಎಲ್ಲ ಅಲೆಮಾರಿಗಳಿಗೆ ಅರ್ಥ ಆಯ್ತು ಏನಂತಂದರೆ ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ಇತಿಹಾಸದಲ್ಲಿ 15,000 ಜನ ಅಲೆಮಾರಿಗಳು ಬೆಂಗಳೂರಿಗೆ ಬರುವಂತಾಯಿತು. ಫ್ರೀಡಮ್ ಪಾರ್ಕಲ್ಲಿ ಸೇರಿ ಒಂದು ದೊಡ್ಡ ಪ್ರತಿಭಟನಾ ಸಮಾವೇಶ ಆಯಿತು. ನಾನು ನಿರೀಕ್ಷೆ ಮಾಡಿರಲಿಲ್ಲ, ಬೇಸಿಕಲಿ ಇಷ್ಟು ಜನ ಬರ್ತಾರೆ ಅಂತ ಅನ್ನೋದಕ್ಕೆ ನಮ್ಗೆ ನಿರೀಕ್ಷೆನೇ ಇರಲಿಲ್ಲ. ಮ್ಯಾಕ್ಸಿಮಮ್ ಒಂದು 2,000-3,000 ಜನ ಅಂತ ಬಂದು ತಮ್ಮ ಅಳಲನ್ನು ತೋಡ್ಕೊಂಡ್ರು. ಬಹಳ ಶಿಸ್ತಿನಿಂದ, ನೀವು ತಾವು ಗಮನಿಸಿದಿರಿ, ತುಂಬ ಶಿಸ್ತಿನಿಂದ ಸಮಾವೇಶದಲ್ಲಿ ಭಾಗಿಗಳಾದರು. ಮಳೆ ಸುರಿದ್ರೂ ಸಹ ಕೂತು ಕೇಳಿದರು ಮತ್ತು ತಮ್ಮ ಅಳಲನ್ನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಇದು ಪ್ರತಿಭಟನಾ ಸಮಾವೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಅಲೆಮಾರಿಗಳು ತಮ್ಮ ಜಗತ್ತಿಗೆ ತಮ್ಮ ಅಳಲನ್ನು ತೊಡ್ಕೊಳ್ಳೋದಕ್ಕಿದ್ದಂಥ ಒಂದು ವೇದಿಕೆ ಅಂತ ನಾನು ಭಾವಿಸ್ತೇನೆ. ಸರ್, ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ಸರ್ಕಾರದ ಒಂದು ಆದೇಶದ ಮೇರೆಗೆ ಈ ಒಳ ಮೀಸಲಾತಿ ಹಂಚಿಕೆ ಮಾಡಿದಾಗ 5 ಗುಂಪುಗಳನ್ನು ಮಾಡಿದರು. ಅದರಲ್ಲಿ ಮೊದಲನೇ ಗುಂಪು ಅತಿ ಹಿಂದುಳಿದ ಗುಂಪು ಅಂತೇಳ್ಬಿಟ್ಟು ಅಲೆಮಾರಿಗಳನ್ನು, ಸೂಕ್ಷ್ಮ ಸಮುದಾಯಗಳನ್ನು ಮಾಡ್ತಾರೆ. ಇದು ಹಂಗೆ ನೋಡಿದರೆ ಈ ಒಳ ಮೀಸಲಾತಿ ಅದು ಯಾಕೆ ಮೊದಲನೇ ಪ್ರವರ್ಗ ಅಂತ ಮಾಡ್ತಾರೆ ಅಥವಾ ಅತಿ ಹಿಂದುಳಿದ ಅಂತ ಮಾಡ್ತಾರೆ ಅಂತ ಹೇಳಿದರೆ, ಆ ಸಮುದಾಯವೇ, ಆ ಗುಂಪೆ ಒಳ ಮೀಸಲಾತಿಗೆ ಅತ್ಯಂತ ಅರ್ಹವಾದದ್ದು ಅನ್ನೋ ಒಂದು ತತ್ವದ ಮೇಲೆ. ಸರ್, ಈ ಅಲೆಮಾರಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ಕೆಲವು ಶಬ್ದಗಳಲ್ಲಿ ಹೇಳೋದಾದರೆ? ಈಗ ಒಂದು ಭಾಳ ಮುಖ್ಯವಾಗಿ 2008-09ರಲ್ಲಿ ತಮಿಳುನಾಡು ಸರ್ಕಾರ ಅರುಂಧತಿಯರ ಸಮುದಾಯಕ್ಕೆ ಮೊದಲ ಪ್ರಾಶಸ್ತ್ಯದ 3% ಮೀಸಲಾತಿಯನ್ನು ಕೊಡ್ತು. ಪ್ರಾಯಶಃ ಇಂಡಿಯಾದಲ್ಲಿ OBCಯ ಒಳ ಮೀಸಲಾತಿ ಬಿಟ್ಟರೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಿದ್ದು ತಮಿಳುನಾಡಿನ ಸರ್ಕಾರ ಅರುಂಧತಿಯರ ಸಮುದಾಯಕ್ಕೆ. ಅದೊಂದು ದೊಡ್ಡ ಒಂದು ಗೈಡ್ಲೈನ್ಸ್. ಅಂದರೆ ಯಾಕೆ ಒಂದು ಒಳ ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಗಳಲ್ಲಾಗಲಿ OBCಗಳಲ್ಲಾಗಲಿ ಮಾಡಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಮಾದರಿಯನ್ನು ನಿರ್ಮಾಣ ಮಾಡಿದ್ದು ತಮಿಳುನಾಡು ಸರ್ಕಾರ. ಅದನ್ನು ಅನುಸರಿಸಿ ಮೊನ್ನೆ ತೆಲಂಗಾಣ ಸರ್ಕಾರ ಏನು ಮಾಡ್ತು, 1,70,000 ಅಲೆಮಾರಿಗಳಿಗೆ ಮೊದಲ ಪ್ರಾಶಸ್ತ್ಯದ 1% ಮೀಸಲಾತಿಯನ್ನು ತೆಲಂಗಾಣ ಸರ್ಕಾರ ಕೊಡ್ತು. ಇದೆಲ್ಲದೂ ಒಂದು ಉದಾಹರಣೆ. ನಾಗಮೋಹನ್ ದಾಸ್ ಅವರಿಗೆ ನಾವೊಂದು ವಿನಂತಿ ಮಾಡಿದ್ದೇನೆಂದರೆ, ಅಲೆಮಾರಿಗಳ ಪರವಾಗಿ ಅಲೆಮಾರಿಗಳ ಪರಿಸ್ಥಿತಿ ಅಂದರೆ ಇವತ್ತಿನ ವರ್ತಮಾನದಲ್ಲಿ ಅಲೆಮಾರಿಗಳು ಹೆಂಗಿದ್ದಾರೆ, ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಏನಿದೆ ಅನ್ನೋದನ್ನು ನಾವು ಒಂದು ರಿಪೋರ್ಟ್ ಮಾಡಿ ಕೊಟ್ವಿ. ಸುಮಾರು 250 ಪುಟದ ಒಂದು ವರದಿಯನ್ನು ಕೊಟ್ವಿ. ನಾಗಮೋಹನ್ ದಾಸ್ ಅವರಿಗೆ ಗೊತ್ತಿತ್ತು ಅಲೆಮಾರಿಗಳು, ಅವರು ಹಿಂದೆ ಕೆಲಸ ಮಾಡಿದವರು, ಮತ್ತು ಹಿಂದೆ AJ ಸದಾಶಿವ ವರದಿಲೂ ಕೂಡ ಅದು ರಿಫ್ಲೆಕ್ಟ್ ಆಗಿತ್ತು. ಆವಾಗ ಅವರಿಗೆ ಇನ್ನೂ ಹೆಚ್ಚು ಮಾಹಿತಿ ಸಿಕ್ಕು ನಾಗಮೋಹನ್ ದಾಸ್ ಅವರು ಒಂದು ಮೊದಲ ಪ್ರಾಶಸ್ತ್ಯದ 1% ಮೀಸಲಾತಿಯನ್ನು ಕೊಟ್ಟರು. ಇದು ನನ್ನ ಪ್ರಕಾರ ಇಂಡಿಯಾದಲ್ಲಿ ಈಗಾಗಲೇ ಸರಿಸುಮಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಸರಿಸುಮಾರು ಒಂದು 15-16 ಆಯೋಗಗಳು ರಚನೆ ಆಗಿದ್ದಾವೆ. ಆಯೋಗಗಳು ಒಂದು ವರದಿಗಳನ್ನು ಸಬ್ಮಿಟ್ ಮಾಡಿದ್ದಾವೆ. ನನ್ನ ಪ್ರಕಾರ ಅದರಲ್ಲಿ ಒಂದು 4 ಆಯೋಗಗಳು ಭಾಳ ಪ್ರಮುಖವಾದವಂತ ನನ್ನ ಭಾವನೆ. ಒಂದು ಅಯ್ಯಂಗಾರ್ ವರದಿ, ಶ್ರೀನಿವಾಸ ಅಯ್ಯಂಗಾರ್ ವರದಿ, ಅದು ಒಂದು. ಎರಡನೇದು ಕಾಕಾ ಕಾಲೇಲ್ಕರ್ ವರದಿ, ಅದು ಒಂದು. ಹಾವನೂರು ವರದಿ. ಅದು ಬಿಟ್ಟರೆ ನನ್ನ ಪ್ರಕಾರ ನಾಗಮೋಹನ್ ದಾಸ್ ಆಯೋಗದ ವರದಿ ಬಹಳ ವಸ್ತುನಿಷ್ಠವಾದ ಮತ್ತು ವೈಜ್ಞಾನಿಕವಾದಂತಹ ಆಯೋಗಗಳಿವು, ಆಯೋಗದ ವರದಿಗಳಿವು. ಇವು ಏನು ರೇಣಿಕೆ ಬಾಲಕೃಷ್ಣ ರೇಣಿಕೆಯವರ ವರದಿ. ಈ 5 ವರದಿಗಳು ನನ್ನ ಪ್ರಕಾರ ಭಾರತ ಸ್ವತಂತ್ರ ಆದಮೇಲೆ ಇನ್ನು ರಚನೆಗೊಂಡಂಥ ಆಯೋಗಗಳಲ್ಲೇ ಪ್ರಮುಖವಾದಂಥ ಆಯೋಗಗಳು ಅಂತ ನಾನು ಭಾವಿಸ್ತೇನೆ. ನಾಗಮೋಹನ್ ದಾಸ್ ವರದಿಗೆ ಬರೋದಾದರೆ, ನಾಗಮೋಹನ್ ದಾಸ್ ವರದಿ ನನ್ನ ಪ್ರಕಾರ ಸಂವಿಧಾನ ಪರವಾದಂಥದ್ದು. 1/8/2024 ಸುಪ್ರೀಂ ಕೋರ್ಟ್ ಏನು ಒಂದು ಚರಿತ್ರಾರ್ಹವಾದಂಥ ಒಂದು ಸಂವಿಧಾನ ಪೀಠ ಏನು ತೀರ್ಪು ಕೊಡ್ತು, ಅದರ ಒಟ್ಟಾರೆ ತತ್ವದ ಪರವಾಗಿರ್ತಕ್ಕಂಥ ವರದಿ. ಮೂರನೇದು ಯಾವುದು, ಯಾರು ನಿಜವಾಗಿಯೂ ಕಳೆದ 75 ವರ್ಷಗಳಲ್ಲಿ ಮೀಸಲಾತಿಯನ್ನು ಪಡೆದಿಲ್ಲ, ಬರೀ ಮೀಸಲಾತಿ ಅಷ್ಟೇ ಅಲ್ಲ, ಏನು TSP SCP ಈ ಆಯವ್ಯಯದಲ್ಲಿ ಯಾವ ಸಮುದಾಯಗಳು ಹೆಚ್ಚು ಪಾಲನೆ ಪಡೆದಿಲ್ಲ, ಅವುಗಳಿಗೆ ಒಂದು ಸರಿಯಾದ ನ್ಯಾಯ ಸಿಗ್ಬೇಕಂತ ಅನ್ನುವ ಒಂದು ಭಾಳ ವಸ್ತುನಿಷ್ಠವಾದಂಥ ವರದಿಯನ್ನು, ಕೆಲವೊಂದು ಲೋಪಗಳು ಇರ್ಬೋದು, ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಇದ್ದೇ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ನಿಜವಾಗ್ಲೂ ಒಂದು ಸಮಾಜವಾದಿ ಆಶಯ ಮತ್ತು ಸಾಮಾಜಿಕ ನ್ಯಾಯದ ಪರವಾದಂಥ ಒಂದು ವರದಿ ಅಂತಂದರೆ ನಾಗಮೋಹನ್ ದಾಸ್ ಅವರ ವರದಿ. ಅದರಲ್ಲಿ 2 ಮಾತೇ ಇಲ್ಲ. ಖಂಡಿತ ಸರ್. ಈಗ ಈ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಅವ್ರಿಗೆ ಇದರಲ್ಲಿ ಪ್ರಿನ್ಸಿಪಲ್ ಏನು ವಿರೋಧ ಆಗಲಿಕ್ಕಿಲ್ಲ, ಅಲೆಮಾರಿಗಳಿಗೆ ಕೊಡಬೇಕಂತೇಳಿ. ಬಟ್ ಆ ನಂತರದಲ್ಲಿ ಕ್ಯಾಬಿನೆಟ್ ಸಭೆ ಆಗಿ ಹೊರಗೆ ಬರೋಷ್ಟೊತ್ತಿಗೆ ಪೂರ್ತಿ ಟೋಟಲ್ ಉಲ್ಟಾ ಆಗಿಬಿಡುತ್ತೆ. ಇದರಲ್ಲಿ ನಿಮಗೆ ಅನ್ಸೋದು ಸರಿ, ಯಾರು ಈ ರೀತಿಯ ಒಂದು ಇದನ್ನು ಚೇಂಜ್ ಮಾಡಲಿಕ್ಕೆ
ಆ ಅಲೆಮಾರಿಗಳನ್ನು ಸಂಪೂರ್ಣ ಪರಿಗಣನೆಗೆ ತೆಗೆದುಕೊಳ್ಳದಂಗೆ ಮಾಡಲಿಕ್ಕೆ ಯಾರು ಕಾರಣ? ಯಾರ ಕಾರಣ ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ನಾನು ನನ್ನ ಅಂದರೆ ಒಂದು ಇವತ್ತು ನನ್ನ ಚಿಂತನೆ ಏನು ಅಂತಂತಂದರೆ, ಸಂಸದೀಯ ಪ್ರಜಾಪ್ರಭುತ್ವ ಅನ್ನೋದು ಯಾವತ್ತೂ ಓಟಿನ ಮೇಲೆ ನಿಂತಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ. ನಿಜವಾಗಿ. ಮತ್ತು ಈ ಪ್ರಜಾಪ್ರಭುತ್ವ ಅನ್ನೋದು ಒಂದು ಯಾರು ಬಲಾಢ್ಯರಿರ್ತಾರೋ ಅವರು ಪ್ರಜಾಪ್ರಭುತ್ವದ ಸ್ವರೂಪವನ್ನು ನಿರ್ಧಾರ ಮಾಡ್ತಾರೆ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬಲಾಢ್ಯರೋ ಅವರು ಸಂಸದೀಯ ಪ್ರಜಾಪ್ರಭುತ್ವ ಹಿಂಗಿರ್ಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಕಳೆದ 75 ವರ್ಷಗಳ ಇತಿಹಾಸದಲ್ಲಿ ಈ ಸಂಸದೀಯ ಪ್ರಜಾಪ್ರಭುತ್ವ ನಮ್ಮ ಸಮಾಜದ ಭಾಳ ಬಲಾಢ್ಯರ ಮತ್ತು ಬಹುಸಂಖ್ಯಾತರ ಕೈಯಲ್ಲಿ ಸಿಕ್ಕು ತನ್ನ ಶೇಪನ್ನು ಕಳ್ಕೊಳ್ತಾ ಬಂದಿದೆ. ಇವತ್ತು ಕರ್ನಾಟಕದಲ್ಲಿ ಏನು ಒಳ ಮೀಸಲಾತಿಯ ಪ್ರಮಾಣದ ಹಂಚಿಕೆ ಏನಿದೆಯಲ್ಲ, ಅದು ಬಲಾಢ್ಯ ಬಹುಸಂಖ್ಯಾತ ಹೆಚ್ಚು ಓಟು ಇರ್ತಕ್ಕಂಥ ಸಮುದಾಯಗಳು ಒಳ ಮೀಸಲಾತಿ ಹಿಂಗೇ ಇರಬೇಕು ಅಂತೇಳಿ ನಮ್ಮ ಸಮಾಜವಾದಿ ಸಿದ್ದರಾಮಯ್ಯವ್ರನ್ನ ಕಟ್ಟಿ ಹಾಕಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಇಲ್ಲಿ ಯಾರ ಕಾರಣ ಅನ್ನೋದು ಹೇಳೋದು ತುಂಬ ಕಷ್ಟ. ಯಾಕೆಂದರೆ ನನಗೆ ನಾವೆಲ್ಲ ಒಂದು DSS ಮತ್ತು SFIನ ಹಿನ್ನೆಲೆಯಿಂದ ಬಂದಂಥವ್ರು. ನಮಗೆ ಎಡ ಬಲ ಸ್ಪೃಶ್ಯ ಅನ್ನೋ ಈ ಕ್ಯಾಟಗರಿಗಳು ನಮ್ಮ ಬಾಯಲ್ಲಿ ಬರ್ತಾ ಇರೋದು, ಅದು ಎಸ್ಪೆಷಲಿ ನನ್ನ ಬಾಯಲ್ಲಿ ಆಗಿರ್ಬೋದು, ನಿಮ್ಮಂಥವ್ರ ಬಾಯಲ್ಲಿ ಆಗಿರ್ಬೋದು ಇತ್ತೀಚೆಗೆ ಬರ್ತಿದೆ. ಇಲ್ಲಿವರೆಗೂ ನಮಗೆ ನಾವೆಲ್ಲ ದಲಿತರು ಅಂದರೆ ಬರೀ SC ST ಅಷ್ಟೇ ಅಲ್ಲ, ನಮ್ಮ ಇಡೀ ಎಲ್ಲ ಜಾತಿಯ ಬಡವರು ನಾವೆಲ್ಲ ದಲಿತರು ಅನ್ನೋದನ್ನು ನಮಗೆ ನಮ್ಮ ಸಂಘಟನೆಗಳು ಕಲಿಸಿವೆ. ಆ ಥರದ ವೈಚಾರಿಕ ಹಿನ್ನೆಲೆಯಿಂದ ಬಂದಂಥವ್ರು ಯಾರು ನಮ್ಮ ವಿರುದ್ಧವಾಗಿದ್ದಾರೆ ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಬಲಗೈನವ್ರು ಇದ್ದಾರಾ, ಎಡಗೈನವ್ರು ಇದ್ದಾರಾ, ಸ್ಪೃಶ್ಯರು ಇದ್ದಾರಾ, ಅಥವಾ ಇಡೀ ರಾಜಕಾರಣ ಇದೆಯಾ, ಯಾರ ಕಡೆಗೆ ಬೆರಳು ಮಾಡಿ ತೋರಿಸ್ಬೇಕನ್ನೋದು ನನ್ನಂಥವನಿಗೆ ಅಥವಾ ನಿಮಗೂ ಕಷ್ಟ ಆಗ್ಬೋದಂತ ನನ್ನ ಭಾವ. ಸರ್, ನಾನು ಹೇಳೋದು ಈಗ ಬಲಗೈ ಸಮುದಾಯ ಆಗಲಿ, ಎಡಗೈ ಸಮುದಾಯ ಆಗಲಿ, ಅಥವಾ ಸ್ಪೃಶ್ಯ ಸಮುದಾಯಗಳು ಏನು 101 ಸಮುದಾಯ, ಈ ಸಮುದಾಯಗಳು ಇನ್ನೊಂದು ಸಮುದಾಯದ ವಿರುದ್ಧ ಕತ್ತಿ ಮೈಸಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸಮುದಾಯಗಳ ನೇತಾರರು, ನಾವೇ ಲೀಡರ್ಗಳು ಅಂತ ತೋರಿಸ್ಕೊಂಡು ಅಂತ ಹೇಳ್ಕೊಳ್ಳೋವಂಥವ್ರು ಮಿನಿಸ್ಟ್ರುಗಳು, ಅವರುಗಳು ಒಂದು ವಿವೇಕವನ್ನು ತೋರಿಸೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ ಅಂತೇಳಿ ನನಗನ್ಸುತ್ತೆ. ಹಂಗೆ ನೋಡಿದರೆ ಒಂದು ಮಟ್ಟಕ್ಕೆ ಯಾರು ಈ ಒಳ ಮೀಸಲಾತಿ ಹೋರಾಟವನ್ನು ಕಳೆದ 30 ವರ್ಷದಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಎಡಗೈ ಸಮುದಾಯದ ನಾಯಕರು ಅಲೆಮಾರಿಗಳ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ ಅಂತೇಳಿ ನಾನು ಗಮನಿಸ್ತೀನಿ. ನಮ್ಮ ಒಂದು ಮಾತು ನೀವು ಇವತ್ತಲ್ಲಿ ಹೇಳ್ಬೇಕು ಏನಂತಂದರೆ, ಎಡಗೈ ಸಮುದಾಯದ ಸಹೋದರರಾದ ಹಂಬಣ್ಣ ಆಗಿರ್ಬೋದು, ಕೌತಾಳ ಆಗಿರ್ಬೋದು, ನಮ್ಮ ಮಾರಪ್ಪನವರಾಗಿರ್ಬೋದು, ಅಥವಾ ನಮ್ಮ ಕರಿಯಪ್ಪ ಗುಡಿಮನಿ ಆಗಿರ್ಬೋದು, ಅಥವಾ ಈ ಬ್ಯಾಕ್ ಡ್ರಾಪಲ್ಲಿ ಕೆಲಸ ಮಾಡುವ ಎಡಗೈ ಸಮುದಾಯದ ಬುದ್ಧಿಜೀವಿಗಳಾಗಿರ್ಬೋದು, ಆಕ್ಟಿವಿಸ್ಟ್ಗಳಾಗಿರ್ಬೋದು, ಅವ್ರು ಯಾರು ತಮಗೆ 6% ಸಿಕ್ತು ಅಂತೇಳಿ ಇವತ್ತಿನವರೆಗೂ ಸಂಭ್ರಮ ಪಡೋಕ್ಕಾಗಿಲ್ಲ. ಅವ್ರ ಮನಸ್ಸಲ್ಲಿ ಅವ್ರ ಇದರಲ್ಲಿ ನಾನು ನೋಡಿರೋ ಪ್ರಕಾರ ನಿಜವಾದ ಕಳಕಳಿ ಇರತಕ್ಕಂತಹ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ, ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಅವರು ಟೆಂಟಲ್ಲಿ, ಫ್ರೀಡಮ್ ಪಾರ್ಕ್ನ ಟೆಂಟಲ್ಲಿ ಇವತ್ತು ಮಲಗ್ತಿದ್ದಾರೆ. ಸೊ ನಾನು ಇವತ್ತು ಏನಿದ್ದಾರೆ ಬಲಗೈನವರು ಕೆಲವು ಮುಖಂಡರು ಬರಲಿಲ್ಲ, ಅದ್ರ ಬಗ್ಗೆ ಏನು ನಮಗೆ ಯಾವ ಒಂದು ಇದಿಲ್ಲ, ನಮಗೆ ತಕರಾರಿಲ್ಲ. ನಾವೆಲ್ಲ ಅವ್ರ ಭಾಷಣಗಳನ್ನ ಕೇಳಿ ಬೆಳೆದವ್ರು, ನಾನಾಗಲಿ ನೀವಾಗಲಿ. DSS ಅಲ್ಲಿ ನಾವು, ಅದು ನಮ್ಮ ವಿಶ್ವವಿದ್ಯಾಲಯ, ಅದರಲ್ಲಿ ಯಾಕೆ ಬರಲಿಲ್ಲ, ಯಾಕೆ ಗೊತ್ತಿಲ್ಲ ನನಗೆ. ಬಟ್ ಅವ್ರು ನಮ್ಮ ಜೊತೆಗಿದ್ದಾರೆ ಅಂತ ನಾನು ಈಗಲೂ ಭಾವಿಸ್ತೀನಿ. ಬಲಗೈನರಾಗಿರ್ಬೋದು, ಎಡಗೈನರಾಗಿರ್ಬೋದು. ಮತ್ತು ಭಾಳ ಮುಖ್ಯವಾಗಿ ಕರ್ನಾಟಕದ ನಾಗರಿಕ ಸಮಾಜ ಇದೆಯಲ್ಲ, ಅದಕ್ಕೆ ನಾನು ಎಲ್ಲ ಅಲೆಮಾರಿಗಳ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಇಡೀ ನಾಗರಿಕ ಸಮಾಜ ಇವತ್ತು ನಿಜವಾದ ಶೋಷಣೆಗೊಳಪಟ್ಟಿರ್ತಕ್ಕಂಥ ಅಲೆಮಾರಿಗಳ ಪರವಾಗಿ ನಿಂತ್ಕೊಂಡಿದ್ದಾರಲ್ಲ. ಸೊ ನಾನಿವತ್ತು ಈ ಕರ್ನಾಟಕದ ಪ್ರಜ್ಞಾವಂತ ಸಮಾಜಕ್ಕೆ, ಬುದ್ಧಿಜೀವಿಗಳಿಗೆ, ಹೋರಾಟಗಾರರಿಗೆ, ಅದು ಎಸ್ಪೆಷಲಿ ಈ ನಮ್ಮ ಯೂಟ್ಯೂಬ್ ಚಾನಲ್ಗಳು, ಮುಖ್ಯವಾಗಿ ಹೆಸರಿಸೋದಾದರೆ ಈ ದಿನ ನಮ್ಮ ಕನ್ನಡ ಪ್ಲಾನೆಟ್ ಆಗಿರ್ಬೋದು, ವಾರ್ತಾಭಾರತಿ ಆಗಿರ್ಬೋದು, ಪೀಪಲ್ ಮೀಡಿಯಾ ಆಗಿರ್ಬೋದು, ಈ ಚಾನಲ್ಗಳು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದು 100 ಸಂಘಟನೆಗಳು ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ದಾರೆ. ಸೊ ಹಂಗಾಗಿ ಅವರು ನಮ್ಮ ಜೊತೆಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕದ ಪ್ರಜ್ಞಾವಂತ ಸಮಾಜ ನಮ್ಮ ಅಲೆಮಾರಿಗಳ ಜೊತೆಗೆ ಇದೆ. ಅವರು ಈ ಹೊರಗಿನವರಲ್ಲ, ಈ ಅಲೆಮಾರಿಗಳು ನಮ್ಮವರೇ ಅನ್ನೋ ಭಾವನೆಯನ್ನು ತಂದ್ಕೊಂಡಿದ್ದಾರೆ. ಅದು ನನಗೆ ಭಾಳ ಖುಷಿಯಾಗಿದೆ. ಸರ್, ಈಗ ನಾನು ಒಂದು ಪ್ರಶ್ನೆ ಕೇಳೋದು, ನಿರ್ದಿಷ್ಟವಾಗಿ 1% ಮೀಸಲಾತಿ ಅಕಸ್ಮಾತ್ ನಾವು ಅಲೆಮಾರಿಗಳಿಗೆ ಪಡೆಯೋಕ್ಕೆ ಸಾಧ್ಯವಾದರೆ ಅದು ಈ ಅಲೆಮಾರಿಗಳ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ? ಭಾಳ ಒಳ್ಳೆಯ ಪ್ರಶ್ನೆ ಇದು. ಒಂದು ಏನಂದರೆ, ನಾಗಮೋಹನ್ ದಾಸ್ ವರದಿ ನೀವು ನೋಡಿದ್ದೀರಿ, ಅದಕ್ಕಿಂತ ಹಿಂದೆ ಸದಾಶಿವ ಆಯೋಗದ ವರದಿಯನ್ನು ನೀವು ಗಮನಿಸಿದ್ದೀರಿ. ಆ ವರದಿಯಲ್ಲಿ ಏನಿದೆ ಅಂತ ಅನ್ನೋದು ಇಡೀ ಪ್ರಜ್ಞಾವಂತ ಸಮಾಜಕ್ಕೆ ಗೊತ್ತಿದೆ. ಅಲೆಮಾರಿಗಳು ಕಳೆದ 75 ವರ್ಷಗಳಲ್ಲಿ, ಅಂದರೆ ಮೀಸಲಾತಿ ಜಾರಿಗೆ ಬಂದು 75-76 ವರ್ಷ ಆಯಿತು.
ಎಷ್ಟನ್ನು ಪಡ್ಕೊಂಡದ ಅನ್ನೋದು ಜಗತ್ತಿನ ಮುಂದೆ ಇವತ್ತಿದೆ. 1% ಮೀಸಲಾತಿ, ಆ್ಯಕ್ಚುಲಿ 3% ಮೀಸಲಾತಿ ಕೊಡಬೇಕಾಗಿತ್ತು ನನಗೆ ಕೇಳಿದರೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರೋದೇನು, ಈ ಒಳ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ನೀವು ಹಂಚಂಗಿಲ್ಲ, ಹಿಂದುಳಿದಿರುವಿಕೆಯೇ ಪ್ರಮಾಣ ಆಗಬೇಕು, ಅದೇ ಮಾನದಂಡ ಆಗಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿದೆ. ವಾಟ್ ಈಸ್ ಬ್ಯಾಕ್ವರ್ಡ್ನೆಸ್ ಅನ್ನೋದಕ್ಕೆ ಸರಿಸುಮಾರು 14 ಪುಟದ ವಿವರಣೆ ಇದೆ. ಈ ಒಳ ಮೀಸಲಾತಿಯ ಪ್ರಮಾಣವನ್ನು ಹಂಚುವ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಒಂದು ನಮ್ಮ ಸಂವಿಧಾನ ಹೇಳುವ ಕಲ್ಯಾಣ ರಾಷ್ಟ್ರದ ಒಂದು ಪರಿಕಲ್ಪನೆಯನ್ನು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿತ್ತು. ಒಂದು. ಎರಡನೇದು, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಒಟ್ಟಾರೆಯ ತತ್ವ ಇದೆಯಲ್ಲ ಅದನ್ನು ಪರಿಗಣಿಸಬೇಕಾಗಿತ್ತು. ಎರಡನೇದು. ಮೂರನೇದು ಯಾವುದು, ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಒಟ್ಟಾರೆಯ ಆ ವರದಿ ಇದೆಯಲ್ಲ ಆ ವರದಿಯನ್ನು ಗಮನಿಸಬೇಕಾಗಿತ್ತು. ಗಮನಿಸಿಲ್ಲ ಮತ್ತು ಇವ್ರನ್ನೆಲ್ಲೋ ತಗೊಂಡೋಗಿ ಯಾವುದೋ ಒಂದು ಗುಂಪಲ್ಲಿ ಹಾಕಿದ್ದಾರೆ. 1% ಮೀಸಲಾತಿ ಕೊಟ್ಟರೆ ಏನಾಗಬಹುದು ಅಂತ ಅನ್ನೋದು. 1% ಮೀಸಲಾತಿಯನ್ನು ಇವರು ಕೊಟ್ಟರೆ ಇದಕ್ಕೆ ಪ್ರಥಮ ಪ್ರಾಶಸ್ತ್ಯದ 1% ಮೀಸಲಾತಿ ಕೊಡಬೇಕು. ಹೌದು. ಏನು ನಾಗಮೋಹನ್ ದಾಸ್ ಅವರು ಪ್ರವರ್ಗ ಎ ಅಂತ ಮಾಡಿ ಏನು ಅಲೆಮಾರಿಗಳನ್ನು ಪರಿಗಣಿಸಿದರು, ಆ ಥರದ ಮೀಸಲಾತಿಯನ್ನು ಕೊಡಬೇಕು. ಇವತ್ತು ತಮಿಳುನಾಡಲ್ಲಿ ಅರುಂಧತಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ 3% ಮೀಸಲಾತಿ. ತೆಲಂಗಾಣದಲ್ಲಿ ಏನು ಬರೀ ಕೇವಲ 1,70,000 ಜನ ಅಲೆಮಾರಿಗಳಿದ್ದಾರೆ, ಅಲ್ಲಿ ಪ್ರಥಮ ಪ್ರಾಶಸ್ತ್ಯದ 1% ಮೀಸಲಾತಿ. ಕರ್ನಾಟಕದಲ್ಲೂ ಸಹ ಪ್ರಥಮ ಪ್ರಾಶಸ್ತ್ಯದ 1% ಮೀಸಲಾತಿ ಕೊಟ್ಟರೆ ಸಾಕು. ಆಕ್ಚುಲಿ ತಲೆಮಾರಿಗಳ ಎಲ್ಲ ಮುಖಂಡರು ಅಲೆಮಾರಿ ಸಂಘಟನೆಗಳು ಕೇಳ್ತಿರೋದೇನು, ನಮಗೆ ನೀವು ಏನನ್ನು ಕೊಡಬೇಡ್ರಿ, ತಮ್ಮ ಮಕ್ಕಳು ಓದೋದಕ್ಕೆ ಅನುಕೂಲ ಮಾಡಿಕೊಡಿ ಅಷ್ಟೇ. ಅವರು ನಿಜವಾಗ್ಲೂ ಈ TSP SPA 45-46 ಸಾವಿರ ಕೋಟಿ ಏನು ಅಯವ್ಯಯದಲ್ಲಿ ಎತ್ತಿಡ್ತದೆ ಗೌರ್ಮೆಂಟು, ಅದ್ರ ಬಗ್ಗೆ ಅವ್ರಿಗೆ ಯಾವ ಆಸೆ ಇಲ್ಲ. ನೀವು ನೋಡ್ಬೋದು, ಮೊನ್ನೆ 15,000 ಜನ ಬಂದಿದ್ರು. 15,000 ಜನದಲ್ಲಿ 98% ಜನ ಕೂಲಿ ಕಾರ್ಮಿಕರು ಬಂದಿದ್ರು. ಮೀಸಲಾತಿ ಪಡೆದು ಏನು ಸರ್ಕಾರಿ ನೌಕರಿಲಿದ್ದಾರೆ, ಅದು ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾರು ಸಮಾವೇಶದಲ್ಲಿ ಇರಲಿಲ್ಲ. ಅವ್ರ ಕೂಗಿಷ್ಟೇ, ನಾವು ಭಿಕ್ಷೆ ಬಿಡ್ತಿದ್ದೀವಿ, ನಾವು ಬೀದಿನಲ್ಲಿ ಕಸ ಆಯ್ತಾ ಇದ್ದೀವಿ, ಕಸ ಗುಡಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ ದಕ್ಲಿಗರು, ನಮ್ಮ ಸಿಂಧೋಳ ಸಮುದಾಯ ಎಂಥ ಸ್ಥಿತಿನಲ್ಲಿದ್ದಾರೆ. ಅವ್ರದ್ದೆಲ್ಲ ಒಂದೇ ಕೂಗು, ನಾವು ಕಸ ಬಳಿತಿದ್ದೀವಿ, ಚರಂಡಿ ಕ್ಲೀನ್ ಮಾಡ್ತಿದ್ದೀವಿ, ಇದು ನಮಗೆ ಕೊನೆ ಆಗಬೇಕು. ನಮ್ಮ ಮಕ್ಕಳಿಗೆ ಒಟ್ಟಲ್ಲಿ ಒಂದು ಶಿಕ್ಷಣದಲ್ಲಿ ಆದ್ಯತೆ ಕೊಟ್ಟವ್ರು ಶಿಕ್ಷಣ ಕೊಡಿ ಅನ್ನೋದಷ್ಟೇ ಅವ್ರ ಬೇಡಿಕೆ. ಈ ಸರ್ಕಾರ 1% ಮೀಸಲಾತಿ ಕೊಟ್ಟರು, ಪ್ರಥಮ ಆದ್ಯತೆಯ ಮೀಸಲಾತಿ, ಅದನ್ನು ನಮ್ಮ ಅಲೆಮಾರಿ ಸಮುದಾಯಗಳು ಮುಂದಿನ ದಿನಗಳಲ್ಲಿ ಸದ್ವಿನಿಯೋಗ ಮಾಡ್ಕೊತವೆ. ಅಲೆಮಾರಿ ಸಮುದಾಯಗಳು ಒಂದು ಹಂತಕ್ಕೆ ತರೋದಕ್ಕೆ ಪ್ರಥಮ ಪ್ರಾಶಸ್ತ್ಯದ 1% ಮೀಸಲಾತಿ ತುಂಬ ಅಗತ್ಯ ಇದೆ ಅನ್ನೋದು ನನ್ನ ಭಾವನೆ. ಖಂಡಿತ ಸರ್, ಬಹಳ ಮುಖ್ಯವಾಗಿ ಅದು ಆಗಲೇಬೇಕಾಗಿದ್ದು. ಸರ್, ನೀವೇ ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ತುಂಬ ನೀಟಾಗಿ ಮಾನದಂಡವನ್ನು ಹೇಳ್ತು. ಈಗ ನಮಗೆ ಸರ್ಕಾರದ ಈ ಆದೇಶದ ಮೂಲಕ ಆ ಮಾನದಂಡಗಳನ್ನೆಲ್ಲ ಗಾಳಿಗೆ ತೂರಿದ್ದೀವಿ. ಹಾಗಾದರೆ ಇದನ್ನು ಕಾನೂನು ಪ್ರಕಾರದಲ್ಲಿ ಪ್ರಶ್ನೆ ಮಾಡುವ ಒಂದು ಆಯ್ಕೆ ಇದೆಯಾ ನಿಮ್ಮ ಮೇಲೆ, ಅಥವಾ ಮುಂದೆ ಏನು ಯೋಚನೆ ಮಾಡ್ತಾ ಇದೆಯಾ ಅಲೆಮಾರಿ ಸಮುದಾಯ ಅಥವಾ ನೀವು ಪ್ರತಿನಿಧಿಗಳು ಇದನ್ನು ಯಾವ ರೀತಿಯಲ್ಲಿ ಎದುರಿಸಿ ನ್ಯಾಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಚಿಂತನೆಗಳು ನಡೀತಾ ಇದೆ? ಆ್ಯಕ್ಚುಲಿ ನಾನು ಭಾಳ ಅಚಾನಕ್ಕಾಗಿ ಬಂದೆ ಇದಕ್ಕೆ, ಹೋರಾಟದ ಇದಕ್ಕೆ. 95-96ರಿಂದಲೂ ನಾನು ಸಂಘಟನೆ ಬಿ ನಾರಾಯಣರಾವ್ ಅಂತ ನಮ್ಮ ಬಸವ ಕಲ್ಯಾಣದ MLA ಇದ್ರಲ್ಲ, ಅವರು ಆರಂಭದಲ್ಲಿ ನಮ್ಮನ್ನೆಲ್ಲ ಉರಿದುಂಬಿಸಿ ಈ ಸಣ್ಣ ಸಮುದಾಯಗಳು, ಬರೀ ಅಲೆಮಾರಿಗಳಷ್ಟೇ ಅಲ್ಲ, ಶೋಷಿತ ಚಿಕ್ಕ ಸಮುದಾಯಗಳನ್ನು ಇದನ್ನು ಮಾಡೋದಕ್ಕೆ ಸಂಘಟನೆ ಮಾಡಿ ಅವ್ರನ್ನ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗೋದಕ್ಕೆ ಸಂಘಟನೆ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿದರು. ಪ್ರೊಫೆಸರ್ ಮೇತ್ರಿ ಅವರೆಲ್ಲ, ಅವ್ರ ಜೊತೆಲೆ ನಾನು ಕೆಲಸ ಮಾಡಿದೆ. ಕೆಲಸ ಮಾಡಿ ಬೇರೆ ಬೇರೆ ಘಟನೆಗಳೆಲ್ಲ ನಡೀತು. ನಾನು ಸ್ವಲ್ಪ ಸಂಘಟನೆಯಿಂದ ಸ್ವಲ್ಪ ದೂರ ಸರಿದು ನನ್ನ ಅಧ್ಯಯನ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಸಂಶೋಧನೆಯ ಮೂಲಕ ಬರೆಯೋದ್ರ ಮೂಲಕ ನಮ್ಮ ಅಲೆಮಾರಿ ಮತ್ತು ಬುಡಕಟ್ಟುಗಳ ಬಗ್ಗೆ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ನಾನು ಮಾಡೋಕ್ಕೆ ತೊಡಗಿಕೊಂಡೆ. ಈಗ ಮೊನ್ನೆ ಏನಾಯಿತು, ನಮಗೊಂದು ಭರವಸೆ ಇತ್ತು, ಸಿದ್ದರಾಮಯ್ಯನವರಿದ್ದಾಗ ಸಾಮಾಜಿಕ ನ್ಯಾಯ ಪರಿಪಾಲನೆ ಆಗುತ್ತೆ. ಯಾಕಂದರೆ ಒಂದು ಗಟ್ಟಿ ವೈಚಾರಿಕೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸೈದ್ಧಾಂತಿಕವಾಗಿ ಅವರು ನನ್ನ ಕೇಳಿದ್ರೆ ಇಡೀ ಇಂಡಿಯಾದಲ್ಲಿ ಒಂದು ಸೈದ್ಧಾಂತಿಕ ರಾಜಕಾರಣ ಮಾಡುವ ಯಾರಾದರೂ ಒಬ್ಬರು ರಾಜಕಾರಣಿ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯನವರು. ಇವತ್ತು ನಾವು ಅವ್ರನ್ನ ಕಲ್ಪನೆ ಮಾಡ್ಕೊಳಕ್ಕಾಗ್ತಿಲ್ಲ. ನಾವು ಸರಿಸುಮಾರು 25ನೇ ತಾರೀಕಿನ ನಂತರ ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳೆದ್ವಿ. ಯಾಕಂದರೆ ನಾವು ಸಿದ್ದರಾಮಯ್ಯರನ್ನು ಬಿಟ್ಟು ಕರ್ನಾಟಕದ ರಾಜಕಾರಣವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ನಮಗೆ ಆಗಲ್ಲ. ಈ ಹೋರಾಟದಲ್ಲಿ ನನ್ನನ್ನು ಬಂದರೆ ನೀವು ಬರಲೇಬೇಕು ಅಂತ ಎಲ್ಲ ಸಂಘಟನೆಯ ಪ್ರಮುಖರು ಬಂದು ಸೇರಿದರು. ಈಗ ಅವರು ಒಂದು ತೀರ್ಮಾನ ಏನು ಮಾಡಿದ್ದಾರೆ, ಒಂದು ಹೋರಾಟವನ್ನು ಮುಂದುವರಿಸ್ಬೇಕು. ಹೋರಾಟವನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮುಂದುವರಿಸ್ಬೇಕಂತ ಒಂದು ಯೋಚನೆಗಳನ್ನ ಹಾಕೊಂಡಿದ್ದಾರೆ. ಮುಖ್ಯವಾಗಿ ಫ್ರೀಡಮ್ ಪಾರ್ಕಲ್ಲಿ
ಒಂದು ಶಾಶ್ವತವಾದ ಒಂದು ಟೆಂಟನ್ನು ಹಾಕ್ಕೊಂಡು ಅಲ್ಲಿ ಹೋರಾಟ, ಪ್ರತಿಯೊಂದು ಸಮುದಾಯವು ಒಂದೊಂದು ಸಮುದಾಯ ಒಂದೊಂದು ತಿಂಗಳ ಕಾಲ ಅಲ್ಲಿರ್ಬೇಕು, ಅವ್ರ ಕಲಾ ಪ್ರದರ್ಶನ ಮಾಡಬೇಕು, ತಮ್ಮ ಹೋರಾಟವನ್ನು ತಮ್ಮ ಕಲೆ ಮತ್ತು ತಮ್ಮ ಪರಿಸ್ಥಿತಿಯನ್ನು ಹೇಳ್ಕೊಳ್ಳೋದ್ರ ಮೂಲಕ ಅದನ್ನು ಮುಂದುವರಿಸ್ಬೇಕು ಅನ್ನೋದನ್ನು ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ನಾವಿನ್ನೂ ಸರ್ಕಾರದ ಜೊತೆಗೆ ಮಾತುಕತೆಗೆ ಇಡೀ 49 ಅಲೆಮಾರಿ ಸಮುದಾಯಗಳು 10 ಸೂಕ್ಷ್ಮ ಸಮುದಾಯಗಳನ್ನ ಸೇರಿಸಿದ್ದಾರೆ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯಲ್ಲಿ. ಈ 59 ಸಮುದಾಯಗಳು ಇವತ್ತು ಮಾತುಕತೆಗೆ ರೆಡಿ ಇದ್ದಾವೆ. ಬೇಡಿಕೆ ಇಷ್ಟೇ, ನಮಗೆ ಪ್ಯಾಕೇಜ್ಗಳು ಬೇಡ. ಪ್ಯಾಕೇಜ್ ಇದೆ ಈಗಾಗಲೇ SCPಯಲ್ಲಿ, ಪ್ಯಾಕೇಜ್ಗಳು, ಬಜೆಟ್ಗಳು, ನಿಗಮಗಳು ಎಲ್ಲವೂ ಇವೆ. ಅವುಗಳ ಪರಿಸ್ಥಿತಿ ಏನಿದೆ ಅಂತ ಅನ್ನೋದನ್ನು ನೀವು ನಾಗಮೋಹನ್ ದಾಸ್ ವರದಿ ತಗೊಂಡ್ಬಿಟ್ರೆ ಸಾಕು. ಆ ಪ್ಯಾಕೇಜ್ಗಳು ಎಲ್ಲಿ ತಲುಪಿದ್ದಾವೆ, ಯಾರಿಗೆ ತಲುಪಿದ್ದಾವೆ, ಅಲೆಮಾರಿಗಳಿಗೆ ಎಷ್ಟು ಮುಟ್ಟಿದ್ದೇವೆ ಅನ್ನೋದನ್ನು ನೋಡ್ತಾ ಇದ್ದಾವೆ. ಇವತ್ತೆಲ್ಲರೂ ಕೇಳ್ತಿರೋದು ನಮಗೆ ಪ್ಯಾಕೇಜ್ ಬೇಡ, ನಮಗೆ ಮೀಸಲಾತಿ ಕೊಡಿ ಅಂತ. ಸೊ ಎರಡನೇದು ಏನು ಅಂದರೆ, ಒಂದು ನೆಗೋಷಿಯೇಷನ್ಗೆ ಇವತ್ತಿಗೂ ನಾವು ಸಿದ್ಧರಿದ್ದೇವೆ, ನೆಗೋಷಿಯೇಷನ್ಗೆ ನಾವು ತಯಾರಿದ್ದೇವೆ. ಈ ನೆಗೋಷಿಯೇಷನನ್ನು ನಮ್ಮ ಎಡಗೈ ಸಹೋದರರು ಮತ್ತು ಪ್ರಗತಿಪರ ಸಂಘಟನೆಗಳು ನೀವೆಲ್ಲ ಅದರ ಪಾರ್ಟ್ ಆಗಿದ್ದೀರಿ. ನೀವು ಸಹ ಸರ್ಕಾರದ ಜೊತೆಗೆ ಅದನ್ನು ಒಂಚೂರು ಮಾತುಕತೆ ಮಾಡ್ತಿದ್ದೀರಿ. ಸೊ ನಾವಿನ್ನೂ ಮಾತುಕತೆಗೆ, ಆ ಮಾತುಕತೆಯಲ್ಲಿ ಆಶಾಭಾವನೆ ಇಟ್ಕೊಂಡಿದ್ದೀವಿ ಸರ್ಕಾರ ಮನಸ್ಸು ಮಾಡುತ್ತೆ ಅಂತ. ಇದು ಯಾವುದು ಆಗಲಿಲ್ಲ ಅಂದರೆ ಪ್ರಾಯಶಃ ಚರಿತ್ರೆ ನಮ್ಮನ್ನು ಕ್ಷಮಿಸಲ್ಲ. ಯಾಕೆ ಕ್ಷಮಿಸಲ್ಲ ಅಂದರೆ, ಒಂದು ಏನು ಇಲ್ದನಿಗೆ ನಾವು ಅನ್ನ ಕೊಡೋ ಸಂಸ್ಕೃತಿ ನಮ್ಮ ಇಂಡಿಯಾದ್ದು. ನಮ್ಮ ಸಮಾಜ ಏನು ಇಲ್ದವನ ಪರವಾಗಿ ನಿಲ್ತಕ್ಕಂಥ ಸಮಾಜ, ಅಥವಾ ಎಲ್ಲ ಸಮಾಜಗಳು ನಿಲ್ಬೋದು, ಬಟ್ ಭಾರತದ ಸಮಾಜ ಆ ಥರದೊಂದು ಸೆನ್ಸಿಬಲ್ ಆದಂಥ ಸಮಾಜ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಮಗಿರೋದು ಒಂದು ವಿಷಯ ನಾನು ಹೇಳಲೇಬೇಕು. ಏನಂದರೆ, ಎಲ್ಲ ಅಲೆಮಾರಿ ಸಮುದಾಯದ ಮುಖಂಡರಿಗೆ ನಾವು ಒಂದು ಮನವಿ ಮಾಡಿದ್ದಿಷ್ಟೆ, ನಾವು ಅದೃಶ್ಯ ಸಮುದಾಯಗಳು ಅದೃಶ್ಯವಾಗಿದ್ದೀವಿ. ಈ ಹೋರಾಟನ ಕಟ್ಟಿದ್ದು ನಮ್ಮ ಎಡಗೈ ಬಂಧುಗಳು. ದಕ್ಷಿಣ ಭಾರತದಲ್ಲೇ ಶುರುವಾಯ್ತದ, ಆಂಧ್ರದಲ್ಲಿ, ಆಮೇಲೆ ಕರ್ನಾಟಕಕ್ಕೆ ಬಂತು, ಎಲ್ಲ ಕಡೆಯೂ ಶುರುವಾಯಿತು. 35 ವರ್ಷಗಳ ಕಾಲ ಅವರು ಹೋರಾಟ ಮಾಡಿದ್ದಾರೆ. ಅದರ ಫಲವಾಗಿ ಯಾವ ಪಕ್ಷಗಳು ಅದರ ಪರವಾಗಿ ನಿಲ್ಲಲಿಲ್ಲ. ಸುಪ್ರೀಂ ಕೋರ್ಟೇ ಬರಬೇಕಾಯ್ತು. ಅವರ ಹೋರಾಟದ ಫಲವಾಗಿ ಸ್ಥಿತಿಗೆ ಬಂದಿದೆ ಇವತ್ತು. ಅವರು ಇದರಿಂದ ಬೇಜಾರಾಗಬಾರ್ದು, ನಮ್ಮ ಅವರಿಗೆ ನಷ್ಟ ಆಗಬಾರ್ದು, ಭಾಳ ಮುಖ್ಯವಾಗಿ ನಷ್ಟ. ಇದನ್ನು ನಾವು ಎಚ್ಚರಿಕೆಯಿಂದ ಅವ್ರ ಜೊತೆಗೆ ನಾವು ಹೆಜ್ಜೆ ಇಡೋಣ. ಅವ್ರ ಮಾರ್ಗದರ್ಶನವೂ ನಮಗೆ ಬೇಕು, ಎಡಗೈ ಸೋದರದು. ಯಾಕಂದರೆ ನಾವು ಇದಕ್ಕಿದ್ದಂಗೆ ಕೊಟ್ಟು ಭಾಳ ಇಕ್ಕಟ್ಟಿನ ಸ್ಥಿತಿ ಅಲ್ಲ ಸರ್. ಈಗ ತುಂಬ ಅನ್ಯಾಯ ಆಗಿದೆ ಅಂತೇಳಿ ನಾವು ಕೋರ್ಟಿಗೆ ಹೋಗೋದು, ಸ್ಟೇ ಮತ್ತಂತಂದ್ರೆ ಅದನ್ನೇ ಆಗಲಿ ಅಂತ ಕೆಲವರು ಕಾಯ್ತಿದ್ದಾರೆ. ಕರೆಕ್ಟ್. ಈಗ ಈ ಒಳ ಮೀಸಲಾತಿ ಇಷ್ಟವೇ ಇಲ್ಲದಂತಹ ಜನ ಇದ್ದಾರಲ್ಲ, ಎಲ್ಲರೂ ಅಲ್ಲ, ಕೆಲವರು ಅಲೆಮಾರಿಗಳು ಕೋರ್ಟ್ಗೆ ಹೋಗ್ಬಿಡ್ಲಿ, ಇದು ಬಿದ್ದೋಗ್ಲಿ ಅನ್ನೋದಿದೆ. ಅದು ಹೇಳ್ಬಾರ್ದು ಅಂತಿದೆ, ನೀವು ಹೇಳಿದ್ದು ಕೇಳ್ತಾ ಇದ್ದೀನಿ. ಬಟ್ ಒಳ ಮೀಸಲಾತಿ ಅನ್ನೋದು ಸಂವಿಧಾನದ ಆಶಯಗಳ ಭಾಗ. ಅದು ಸಂವಿಧಾನದ ಒಟ್ಟಾರೆ ಸಾಮಾಜಿಕ ನ್ಯಾಯದ ಭಾಗ ಒಳ ಮೀಸಲಾತಿ. ಅದನ್ನು ಯಾರು ನಿರಾಕರಿಸಬಾರ್ದು. ಸೊ ಅದು ಆ ನ್ಯಾಯಾಂಗ ಹೋರಾಟ ಯಾಕೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೇವೆ ಅಂದರೆ, ಒಂದು ಸರ್ಕಾರ ಇನ್ನೂ ಸಿದ್ದರಾಮಯ್ಯನವ್ರ ಸರ್ಕಾರ ಕರೆದು ಮಾತಾಡುತ್ತೆ ಮತ್ತು ನಮ್ಮ ಬೇಡಿಕೆ ಈಡೇರಿಸ್ತದೆ ಅನ್ನೋದು ಒಂದು. ಎರಡನೇದು, ಎಡಗೈ ಸಹೋದರರು ಏನು ಇಷ್ಟು ವರ್ಷಗಳ ಕಾಲ ಒಂದು ಹಗಲು ರಾತ್ರಿ ಚಳಿ ಮಳೆ ಇಲ್ಲದ ಮಳೆಯಲ್ಲಿ ಕೂತು ಒಂದು ದೊಡ್ಡ ಹೋರಾಟ ಮಾಡಿ ಇದನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ, ಅವ್ರಿಗೂ ನಷ್ಟ ಆಗಬಾರ್ದು ಅಂತ ಅನ್ನೋದು ನಮ್ಮ ಎರಡನೇ ಥಾಟ್. ಬಟ್ ಇದು ಯಾವುದು ಆಗಲಿಲ್ಲ ಅಂತಂದರೆ ಕೋರ್ಟ್ಗೆ ಹೋಗೋದು ಪ್ರಾಯಶಃ ಅನಿವಾರ್ಯ ಆಗ್ಬೋದು. ಅದನ್ನು ಅಲೆಮಾರಿ ಮುಖಂಡರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಸರ್, ಒಂದು ಆವಾಗಲೇ ನಾನು ಕೇಳಿದ ಪ್ರಶ್ನೆಗೆ ರಿಲೇಟೆಡ್ ಆಗಿ, ಈಗ ಸುಮಾರು ಅಲೆಮಾರಿಗಳು ಇನ್ನೂ ಬೀದಿಲಿದ್ದಾರೆ ಅಥವಾ ಆ ಥರದ್ದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಇನ್ನೂ ಟೆಂಟ್ ಕಟ್ಕೊಂಡಿದ್ದಾರೆ. ಈಗ ಬೇರೆ ಬೇರೆ ಸಮುದಾಯಗಳಲ್ಲೂ ಎಲ್ಲರಿಗೂ ಮೀಸಲಾತಿ ಬೇಕು, ತುಳಿತಕ್ಕೊಳಗಾದವರಿಗೆ ಅನ್ನೋದು ವಾಸ್ತವ. ಆದರೆ ಒಬ್ಬ ಅಲೆಮಾರಿಯ ವ್ಯಕ್ತಿ, ಒಬ್ಬ ಶಿಕ್ಷಿತ ಅಲೆಮಾರಿ ವ್ಯಕ್ತಿ, ಅರ್ಹ ವ್ಯಕ್ತಿಗೆ ಒಂದು ಮೀಸಲಾತಿ ಸಿಕ್ಕರೆ ಅವನ ಸಮುದಾಯಕ್ಕೆ ಯಾವ ರೀತಿಯ ಒಂದು, ಕೇವಲ ಮೀಸಲಾತಿ ನಾನು ಹೇಳ್ತಾ ಇರೋದು, ಯಾವ ರೀತಿಯ ಟ್ರಾನ್ಸ್ಫಾರ್ಮೇಷನ್ ಸಾಧ್ಯ ಅಂತ ನೀವೊಂದು ಜೀವಂತ ಉದಾಹರಣೆ ಮೂಲಕ ಹೇಳ್ಬೋದು? ಡೆಫಿನೆಟಾಗಿ. ಈಗ ನನ್ನನ್ನೇ ನೀವು ಉದಾಹರಣೆ ತಗೊಳ್ಳೋದಾದರೆ, ನಮ್ಮ ತಂದೆ ಮೊದಲು ಶಿಕ್ಷಣ ಪಡೆದ್ರು. ಆ ಕಾಲದಲ್ಲಿ ಹರಪನಹಳ್ಳಿ ತಾಲೂಕಲ್ಲಿ ಒಬ್ಬ ಅಲೆಮಾರಿ ಸಮುದಾಯದ ವ್ಯಕ್ತಿ ಒಬ್ಬ SSLC ಪಾಸಾದ ಅನ್ನೋದು ಇಡೀ ತಾಲೂಕು ಸಂಭ್ರಮಿಸಿತ್ತು ಅವತ್ತು. ಹೆಸರೇ ಗೊತ್ತಿಲ್ಲ ಜಾತಿಯ ಒಬ್ಬ ವ್ಯಕ್ತಿ, ನಮ್ಮ ತಂದೆ ಉದಾಹರಣೆನೇ ಕೊಡ್ತೀನಿ, ಪಾಸಾದ ಅಂತಂದ ತಕ್ಷಣ ಈಗ ನಿಮ್ಮ ಹಿರೀಕರೆಲ್ಲ ಈ ದೊಂಬರಾಟಗಳನ್ನು ಮಾಡಿಕೊಂಡು ಬಂದಂತ, ನಮ್ಮ ತಾತ ದೊಂಬರಾಟ ಮಾಡ್ತಾಯಿದ್ರು, ನಮ್ಮ ಅಜ್ಜಿಯ ಅಪ್ಪ, ನಮ್ಮ ತಂದೆ ಸಹ ಅಷ್ಟೇ.
ಅವರೆಲ್ಲ ದೊಂಬರಾಟ ಆಡ್ಕೊಂಡೇ ಇದ್ದವ್ರು. ಯಾವುದೋ ಒಂದು ಸೆಟ್ಲ್ಮೆಂಟಲ್ಲಿ ತಂದು ಹಾಕಿದ್ರು. ನಮ್ಮೂರು ಹೆಂಗಿದೆ ಅಂದರೆ ಮಧ್ಯದಲ್ಲಿ ನಮ್ಮೂರು, ಈ ಕಡೆಗೆ ಒಂದು ಕೊರಚರ ಹಟ್ಟಿ, ಈ ಕಡೆಗೆ ಒಂದು ಕೊರಚರ ಹಟ್ಟಿ, 2 ಲಂಬಾಣಿ ತಾಂಡಗಳು, ಮಧ್ಯೆ ನಮ್ಮೂರು. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಪಕ್ಕ ದಾವಣಗೆರೆ ಮತ್ತು ಹರಪನಹಳ್ಳಿ ಮಧ್ಯೆ ಬರುವ ಒಂದು ಸಣ್ಣ ಒಂದು ಕುರುಚಲು ಕಾಡಿರ್ತಕ್ಕಂಥ ಒಂದು ಇದು. ನಮ್ಮೂರಿಗೆ ರಸ್ತೆ ಇರಲಿಲ್ಲ. ನಾವು ಬಸ್ಸುಗಳನ್ನು, ಬೈಕ್ಗಳನ್ನು, ಟ್ರ್ಯಾಕ್ಟರ್ಗಳನ್ನು ನೋಡಿದರೆ ಅವು ನಮಗೆ ಅವು ದೇವಲೋಕದಿಂದ ಇಳಿದು ಬಂದ ಒಂದು ಇದಾಗಿ ಕಾಣಿಸುತ್ತೆ. ನಮ್ಮೂರಿಗೆ ರಸ್ತೆ ಇರಲಿಲ್ಲ. ಎಲೆಕ್ಷನ್ಗೆ 5 ವರ್ಷದ ಒಂದ್ಸಲ ಎಲೆಕ್ಷನ್ಗೆ ನಾವು ಬಸ್ ನೋಡ್ತಾ ಇದ್ವಿ. ಓಕೆ. ಅದು ಬಸ್ಸು ನಮ್ಮೂರಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಬಸ್ ನಿಲ್ಲೋದು. ಅಲ್ಲಿಂದ ಬ್ಯಾಲೆಟ್ ಪೇಪರ್ ಎತ್ಕೊಂಡು ಬರೋರು. ಅದು ನಮ್ಗೆ ಸಂಭ್ರಮ. ಬಸ್ಸು ನೋಡೋದೇ ಒಂದು ಸಂಭ್ರಮ ನಮಗೆ. ನಮ್ಮ ಕಾನೂರು ಹೆಗ್ಗಡತಿನಲ್ಲಿ ಸೈಕಲ್ ಪುರಾಣ ಒಂದು ಬರ್ತದೆ. ಸೈಕಲ್ ನಮಗೆ ಐರಾವತ. ಅವಾಗ ಸೈಕಲ್ ನೋಡೋದೇ ಖುಷಿ, ಅದು ನಮಗೆ ಸೈಕಲ್ದು. ಈ ಥರದ ಒಂದು ವ್ಯವಸ್ಥೆಯಲ್ಲಿದ್ದಂಥ ನಮ್ಮೂರಿಗೆ ಕರೆಂಟ್ ಬಂದದ್ದು 92ನೇ ಇಸ್ವಿ. ನಾನು ಅವಾಗ BA ಓದ್ತಾ ಇದ್ದೆ. ಓಕೆ. 1992 ಆವಾಗ ನಮ್ಮೂರಿಗೆ ಕರೆಂಟ್ ಬಂತು. ನಮ್ಮ ತಂದೆ ನಮ್ಮ ಇಡೀ ಒಂದು ಸಮುದಾಯವನ್ನು, ಬರೀ ದೊಂಬರನ್ನಷ್ಟೇ ಅಲ್ಲ, ಪಕ್ಕದಲ್ಲಿರೋ ಅಲೆಮಾರಿಗಳಾದಂಥ ಲಂಬಾಣಿಯರನ್ನ, ಕೊರಚರನ್ನ, ನಾಯಕರನ್ನು, ಟೀಚರ್ ಆದ ನಮ್ಮ ತಂದೆ ಈ ಜೈ ಭೀಮ್ ಸಿನಿಮಾ ನೀವು ನೋಡಿರ್ಬೋದು. ತಮಿಳಲ್ಲಿ ಒಂದು ಜೈ ಭೀಮ್ ಸಿನಿಮಾ, ಅದರಲ್ಲ ವಕೀಲರು ಒಂದು ಲೀಡ್ ಮಾಡ್ತಾರೆ ಆ ಇಡೀ ಇದನ್ನು. ನಾನು ಆ ಸಿನಿಮಾ ನೋಡೋದೇ ಬಿಟ್ಟಿದ್ದೆ. ಆ ಸಿನಿಮಾ ನೋಡಿದಾಗ ನಾನು ಯಾವತ್ತೂ ಸಿನಿಮಾ ನೋಡಿ ಹತ್ತಿರಲಿಲ್ಲ, ಕಣ್ಣೀರು ಬಂದಿರಲಿಲ್ಲ. ಆ ಜೈ ಭೀಮ್ ಸಿನಿಮಾದ ಆ ಇಡೀ ಸಿನಿಮಾ ನಾನು ನೋಡಿ ನಾನು ಅಳ್ತಾನೆ ನೋಡಿದೆ ಸಿನಿಮಾ. ಅಷ್ಟು ರಿಲೇಟ್ ಆಗಿದ್ದು ನಂದೇ ಸಿನಿಮಾ ಅಂತ. ಯಾರನ್ನ ಎತ್ಕೊಂಡು ಕರ್ಕೊಂಡೋಗಿ ಎಲ್ಲೋ ಎಷ್ಟೋ ಜನ ಕಾಣೆಯಾಗೋದು. ಎಷ್ಟೋ ಜನ ಕೊರಚ ಸಮುದಾಯದವರು, ಲಂಬಾಣಿ ಸಮುದಾಯದವರು, ಡೊಂಬರು ಇವತ್ತಿಗೂ ಕಳೆದ 50 ವರ್ಷದಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲೇ ಕಳೆತನ ಆದರೂ ಎತ್ತಕೊಂಡವರು. ನಮ್ಮ ತಂದೆ ಒಬ್ಬ ಟೀಚರಾಗಿ 5-6 ಸಣ್ಣ ಊರಿನ ಹುಡುಗರನ್ನ ಎಜುಕೇಟ್ ಮಾಡಿದ ರೀತಿ ಇತ್ತಲ್ಲ, ಅವ್ರಿಗೆ ಯಾವ ಪ್ರಶಸ್ತಿ ಬರಲಿಲ್ಲ. ನಮ್ಮ ತಂದೆ ಯಾವ ದೊಡ್ಡ ಪದವಿಗೂ ಹೋಗಲಿಲ್ಲ. ನನ್ನ ಪ್ರಕಾರ ನಾನು ಅಂಬೇಡ್ಕರ್ ಬಿಟ್ಟರೆ, ಕಾರ್ಲ್ ಮಾರ್ಕ್ಸ್ ಬಿಟ್ಟರೆ, ನನಗೆ ನಿಜವಾಗ್ಲೂ ಒಂದು ಆದರ್ಶ ಏನಾದರೂ ಇದ್ದರೆ ಅದು ಎದುರುಗಡೆ ನಮ್ಮ ತಂದೆನೇ. ಅಷ್ಟು ದೊಡ್ಡ ಮನುಷ್ಯ, ಭಾರಿ ದೊಡ್ಡ ಕೆಲಸ ಮಾಡಿದರು, ತುಂಬ ದೊಡ್ಡ ಕೆಲಸ ಮಾಡಿದರು. ಸೊ ಒಬ್ಬ ವ್ಯಕ್ತಿ ಅಲೆಮಾರಿ ಸಮುದಾಯದಲ್ಲಿ ಎಜುಕೇಟ್ ಆದರೆ ಏನು ಮಾಡಬಲ್ಲ ಅನ್ನೋದಕ್ಕೆ ನಾನು ಉದಾಹರಣೆ ಅಲ್ಲ, ಅದು ನಮ್ಮಪ್ಪ. ನಮ್ಮ ತಂದೆ ಹೆಸರು ಸರ್ ಸಿದ್ದಪ್ಪ ಅಂತ 2014ರಲ್ಲಿ ತೀರೋದ್ರು. ತುಂಬ ದೊಡ್ಡ ಗಾಂಧಿವಾದಿ ಮತ್ತು ಅಹಿಂಸಾತ್ಮಕವಾದಂಥ ಹೋರಾಟಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ದೊಡ್ಡ ಬದಲಾವಣೆಯನ್ನು ತಂದರು. ಒಂದು ದೊಡ್ಡ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು, ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಕೇವಲ ನಮ್ಮ ತಂದೆ ಮಾಡಿದರು. ಅವ್ರೇನು ಮಾಡ್ತಾಯಿದ್ರು ಅಂದರೆ, ಈ ಲಂಬಾಣಿ, ಕೊರಚ ಮತ್ತು ನಾಯಕ ಸಮುದಾಯದ ಹುಡುಗರನ್ನ ಈ ಎತ್ತಿನ ಬಂಡಿಲಿ ಹೇರ್ಕೊಂಡು ಬರೋರು ಶಾಲೆಗೆ. ಓಕೆ. ಎತ್ತಿನ ಬಂಡಿಲಿ ಹೇರ್ಕೊಂಡು ಬಂದು ಶಾಲೆಯಲ್ಲಿ ಕೂಡ ಹಾಕಿ ಪಾಠ ಹೇಳ್ಕೊಡೋರು. ಇದು ಬೆಳಿಗ್ಗಿನ ಸ್ಕೂಲು. ಸಂಜೆ ಸ್ಕೂಲ್ ಏನು ಗೊತ್ತಾ, ಇವರೆಲ್ಲ ಕುಡಿಯೋಕೆ ಹೋಗ್ಬಿಡರಲ್ಲ, ಕುಡಿತ ಮತ್ತು ಜಗಳಗಳು ಇದು ಸಾಮಾನ್ಯ. ತುಂಬ ಒಳ್ಳೆ ಜನ ನಮ್ಮ ಅಲೆಮಾರಿಗಳು, ಹೃದಯವಂತರು. ಬಟ್ ಸಂಜೆ ಅವರ ಕಾಯಕ ಇದೆ. ಇವ್ರನ್ನ ಕುಡಿಯೋದನ್ನು ಬಿಡಿಸ್ಬೇಕಂತೇಳಿ ನಮ್ಮ ತಂದೆ ಏನು ಮಾಡಿದರು, ಆವಾಗ ರಾತ್ರಿ ಶಾಲೆಗಳನ್ನ ಶುರು ಮಾಡಿದರು. ಓಕೆ. ಅಂದರೆ ಕೇವಲ ನಮ್ಮ ಮಕ್ಕಳ ಶಿಕ್ಷಣ ಕೊಟ್ಟರೆ ಅಷ್ಟೇ ಅದು ಇದಲ್ಲ, ನಾವು ತಂದೆ ತಾಯಿಗಳನ್ನು ಎಜುಕೇಟ್ ಮಾಡಬೇಕು ಅಂಥೇಳಿ ರಾತ್ರಿ ಶಾಲೆಯನ್ನು ಶುರು ಮಾಡಿ. ರಾತ್ರಿ ಶಾಲೆ 2 ಕಾರಣಕ್ಕೆ. ಒಂದು, ಶಿಕ್ಷಣದ ಮಹತ್ವ ಏನಂತ ಅನ್ನೋದನ್ನು ಹೇಳ್ಕೊಡೋದು ಒಂದು. 2ನೇದು, ಸಂಜೆ ಹೊತ್ತಲ್ಲಿ ಅವ್ರು ಹೋಗಿ ಕುಡಿದು ದುಡ್ಡನ್ನೆಲ್ಲ ಹಾಳು ಮಾಡಬಾರ್ದು ಅನ್ನೋದು 2 ಕಾರಣ. ಇವತ್ತು ನೀವು ನಂಬಿಕೆ ಇಲ್ಲ, ನೀವು ಬರಲ್ಲ, ಆ 5 ಊರಿನ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಗೊತ್ತಾ? 95% ಇದೆ. ಇದು ಇವಾಗಲ್ಲ, 2001-2ರಲ್ಲೇ ಈ 5-6 2 ತಾಂಡಗಳು, 2 ಕೊಳಸಟ್ಟಿಗಳು, ನಮ್ಮೂರಿನ ಸಾಕ್ಷರತೆಯ ಪ್ರಮಾಣ 92 to 95. ಓಕೆ. ಕಾರಣ ಇಲ್ಲಿ ಸರ್ಕಾರದ ನೇರ ಪಾತ್ರ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಮ್ಮ ತಂದೆ ಮಾಡಿದ ಕೆಲಸ ಇದೆಯಲ್ಲ, ಇವತ್ತು ನಾನು ಭಾಳ ಹೆಮ್ಮೆಯಿಂದ ಅಂತರ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿಯ ವಿಚಾರ. ನೀವು ಕೇಳಿದ ಪ್ರಶ್ನೆಗೆ ನನ್ನ ಪ್ರಕಾರ ಉತ್ತರ ಸಿಕ್ತ ಅನ್ಸುತ್ತೆ. ಒಬ್ಬ ಉಪಯುಕ್ತವಾದಂತಹ ವ್ಯಕ್ತಿ ತನ್ನ ಅನುಭವವನ್ನು, ಓದನ್ನು, ತನ್ನ ಸಾರ್ವಜನಿಕ ಸ್ಥಾನಮಾನವನ್ನು ಸಮುದಾಯಕ್ಕೆ ಹೆಂಗೆ ಕೊಡಬೇಕು ಅನ್ನೋದನ್ನು ನಾನು ನೋಡಿ ಕಲ್ತದ್ದು ನಮ್ಮ ತಂದೆಯಿಂದ. ಖಂಡಿತ. ಹಾಗಾಗಿ ನೀವು ಹೇಳ್ದಂಗೆ ಶಿಕ್ಷಣ ಅನ್ನೋದು, ಬಾಬಾ ಸಾಹೇಬರು ಹೇಳ್ದಂಗೆ ಶಿಕ್ಷಣ ಅನ್ನೋದು ನಮ್ಮನ್ನು ವಿಮೋಚನೆಯ ಕಡೆಗೆ ಕರ್ಕೊಂಡು ಹೋಗುವ ಮೊಟ್ಟ ಮೊದಲ ರಹದಾರಿ ಅಂತ. ಅದರಲ್ಲೂ ಉನ್ನತ ಶಿಕ್ಷಣ ಲಿಬ್ರೇಟ್ ಮಾಡುತ್ತೆ. ಹೌದು. ಖಂಡಿತ ಸರ್. ಈಗ ಸಂವಿಧಾನದ ಮೌಲ್ಯಗಳ ಬಗ್ಗೆ ಮಾತಾಡ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಬಗ್ಗೆ ಹೇಳ್ತೀವಿ. ಆದರೆ
ಈಗ ಅಲೆಮಾರಿಗಳ ವಿಷಯಕ್ಕೆ ಬಂದಾಗ ನಾವು ಅವನ್ನೆಲ್ಲ ಹೀಗೆ ಗಾಳಿಗೆ ತೋರ್ತೀವಿ ಅನ್ನೋದು ಬಹಳ ಒಂದು ದೊಡ್ಡ ದುರಂತ ಆಗಿ ನಮ್ಮ ಎದುರುಗಡೆ ಕಾಣ್ತಾ ಇದೆ. ಮುಂದಿನ ದಾರಿ ಯಾವ ರೀತಿ ಕಾಣಿಸ್ತಾ ಇದೆ ಸರ್ ನಿಮಗೆ? ಎಷ್ಟು ಆಶಾಭಾವನೆ ಇಟ್ಕೊಂಡಿದ್ದೀರಾ? ನನಗೆ ಎರಡಿದೆ. ಒಂದು, ನಾನು ಕಳೆದ 30 ವರ್ಷದಿಂದ ಈ ಸಮುದಾಯಗಳ ಜೊತೆಗೆ ಕೆಲಸ ಮಾಡ್ತಿದ್ದೀನಿ. ಆದಿವಾಸಿಗಳು ಮತ್ತು ಅಲೆಮಾರಿಗಳು ಮತ್ತು ಚಿಕ್ಕ ಚಿಕ್ಕ ಕುಶಲಕರ್ಮಿಗಳ ಜೊತೆಗೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಅವೆಲ್ಲ ಅಂಚಿನ ಸಮುದಾಯಗಳೇ ಒಟ್ಟಾರೆ. ನನಗೊಂದು ಭರವಸೆ ಏನಿದೆ ಅಂದರೆ, ಒಂದು, ಅಂಬೇಡ್ಕರ್ ಚಿಂತನೆಗಳು ಎಲ್ಲ ಸಮುದಾಯಗಳಿಗೆ ತಲುಪ್ತಾ ಇದ್ದಾವೆ. ಮುಖ್ಯವಾಗಿ ನಮ್ಮ ಈ ಚಾನಲ್ಗಳು ಏನು ಬಂದವಲ್ಲ, ಸೋಷಿಯಲ್ ಮೀಡಿಯಾ, ನಮ್ಮ ಈ ಎಲ್ಲ ಚಾನಲ್ಗಳು ಜನರನ್ನ ಎಜುಕೇಟ್ ಮಾಡ್ತಿದ್ದಾವೆ. ಈಗ ನೀವಾಗಲಿ, ವಾಸು ಆಗಲಿ, ನಮ್ಮ ಶಿವಸುಂದರ ಆಗಲಿ, ಉಳಿದವರೆಲ್ಲ ಈಗೇನು ನೀವೇನು ಮಾತಾಡ್ತಿದ್ದೀರಿ, ನೀವೇನು ಒಂದು ಕಷ್ಟಪಟ್ಟು ಇದನ್ನು ವಿಚಾರಗಳನ್ನ ತಗೊಂಡು ಹೋಗ್ತಾ ಇದ್ದೀರಿ. ಶಾಲೆಗಳು ಕಾಲೇಜುಗಳಿಗಿಂತ ಹೆಚ್ಚಾಗಿ ಈ ಯೂಟ್ಯೂಬ್ ಚಾನಲ್ಗಳು ಎಜುಕೇಟ್ ಮಾಡ್ತಿವೆ, ಜನರನ್ನು ತಲುಪ್ತಿವೆ. ನನಗೆ ಭರವಸೆ ಇರೋದು ಏನಂದರೆ ಚಿಕ್ಕ ಚಿಕ್ಕ ಸಮುದಾಯಗಳಿಗೆ, ದಕ್ಕಲಕ್ಕ ಸಮುದಾಯದ ಒಬ್ಬ ಶಾಂತರಾಜು ಅಂತ ಒಬ್ಬ ಹುಡುಗ ಇದ್ದಾನೆ, ನಮ್ಮ ಸಿಂಧೂರ ಸಮುದಾಯದ ಹನುಮಂತ ಅಂತ ಹುಡುಗ ಇದ್ದಾನೆ. ಅವರು ಮಾತಾಡ್ತಿರೋದನ್ನು ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ. ಅವರು ಏನಿದ್ದಾರಲ್ಲ ಆ ಹಂತದಲ್ಲಿ ನಾನು ಹಂಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅವ್ರ ಬಗ್ಗೆ ನನಗೆ ಭರವಸೆ ಹುಟ್ಟಿದೆ. ಏನಂದರೆ ನೆಕ್ಸ್ಟ್ ಲೆವೆಲ್ನ ನಾಯಕರು ಇವ್ರನ್ನ ನಾವು ಬೆಳೆಸ್ಬೇಕು, ಇನ್ನೂ ಹೆಚ್ಚು ಮೋಟಿವೇಟ್ ಮಾಡಬೇಕು, ಇನ್ನೂ ಶಾರ್ಪ್ ಮಾಡ್ಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಂತೇಳಿ ನಾವೇನು ಪ್ರಬುದ್ಧರು ಅಂತಲ್ಲ, ಆದರೆ ಆ ವಯಸ್ಸಲ್ಲಿ ನನಗೆ ಆ ಥರ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಸೊ ಎಜುಕೇಟ್ ಆಗ್ತಿದ್ದಾರೆ ಹುಡುಗರು, ಓದದೇ ಇದ್ರೂ ತಿಳ್ಕೊಳ್ತಿದ್ದಾರೆ ಜಗತ್ತೇನು, ಈ ಸಂಸದೀಯ ಪ್ರಜಾಪ್ರಭುತ್ವ ನಮ್ಮನ್ನು ಹೆಂಗೆ ನಡೆಸ್ಕೊಳ್ತಾ ಇದೆ, ಮೆಜಾರಿಟೇರಿಯನ್ ಪಾಲಿಟಿಕ್ಸ್, ಬಹುಸಂಖ್ಯಾತರ ರಾಜಕಾರಣ ನಮ್ಮನ್ನು ಹೆಂಗೆ ನೋಡ್ತಿದೆ ಅನ್ನೋದು ಅವರಿಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತಿದೆ. ನನಗೆ ದೊಡ್ಡ ಆಶಾಭಾವನೆ ಮೊದಲು ನನ್ನ ಸಮುದಾಯ ಅಂದರೆ ಎಲ್ಲ ಶೋಷಿತ ಸಮುದಾಯ, ಅದರಲ್ಲಿ ಮುಖ್ಯವಾಗಿ ಅಲೆಮಾರಿಗಳಿಗೆ. ಒಂದು, ಅವರು ಎಜುಕೇಟ್ ಆಗಿದ್ದಾರೆ, ತಯಾರಾಗ್ತಿದ್ದಾರೆ, ಸರ್ಕಾರವನ್ನಾಗಲಿ ಪ್ರಭುತ್ವವನ್ನಾಗಲಿ ಸ್ಟೇಟನ್ನು ಪ್ರಶ್ನೆ ಮಾಡುವ ಗುಣ ಅವರಲ್ಲಿ ಬಂದಿದೆ. ನನಗೆ ಆಶೆ ಇದೆ ಏನಂತಂದರೆ, ನಾವು ಸರ್ಕಾರಗಳನ್ನು ನಂಬೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯಗಳು ನಂಬುವುದು ಮತ್ತು ಸಮುದಾಯದಲ್ಲಿರುವ ಈ ಪ್ರಜ್ಞಾವಂತ ಯುವಕರನ್ನು ಮುಂಚೂಣಿಗೆ ತರ್ತಕ್ಕಂಥ ಕೆಲಸ ಆಗಬೇಕು. ಸರ್ಕಾರಗಳ ಬಗ್ಗೆ ನನಗೆ ಅದು ಯಾವುದೇ ಪಕ್ಷ ಆಗಿರ್ಬೋದು, ನನಗೆ ಸದ್ಯದ ಮಟ್ಟಿಗೆ ಈ ಸಾಮ್ರಾಜ್ಯಶಾಹಿ ರಾಜಕಾರಣದ ಫ್ಯಾಸಿಸ್ಟ್ ರಾಜಕಾರಣದ ಸಂದರ್ಭದಲ್ಲಿ ನನಗೆ ಈ ಸರ್ಕಾರಗಳು ಶೋಷಿತ ಸಮುದಾಯದ ಪರವಾಗಿ ಇರ್ತವೆ ಅಂತ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಸಮುದಾಯದ ಬಗ್ಗೆ ನಂಬಿಕೆ ಇದೆ. ಖಂಡಿತ ಸರ್. ಬಹಳ ಬಹುಶಃ ನಮ್ಮ ಪ್ರಜಾಪ್ರಭುತ್ವದ ದೊಡ್ಡ ವೈಫಲ್ಯ ಬಹುಶಃ ಈ ಮೆಜಾರಿಟೇರಿಯನ್ ಪಾಲಿಟಿಕ್ಸ್ ಅಂತ ಅನಿಸ್ತದೆ. ಆದರೆ ಅವತ್ತೇ ಅಂಬೇಡ್ಕರ್ ಕೂಡ ಎಚ್ಚರಿಕೆ ಕೊಟ್ಟಿದ್ರು, ಇಂಥ ಒಂದು ಒಳ್ಳೆಯ ಸಂವಿಧಾನವನ್ನು ನಾವು ಕೊಟ್ಟಿದ್ದೀವಿ, ಆದರೆ ಇದು ಯಾರು ಇದನ್ನು ಇಟ್ಕೊಂಡು ಕೆಲಸ ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್, ಇದು ಸಕ್ಸಸ್ ಅಥವಾ ಫೇಲ್ಯೂರ್ ಅನ್ನೋದು. ಆದರೆ ಒಂದು ವೇಳೆ ಇದು ತನ್ನ ಆಶಯಗಳನ್ನು ಈಡೇರಿಸೋದಕ್ಕೆ ಸೋತ್ರೆ ಬಹುಶಃ ಆ ಜನನೇ ಎದ್ದು ಅದನ್ನು ನಿಲ್ತಾರೆ ಅನ್ನೋದನ್ನ ಆ ಸಂದೇಶವನ್ನು ಅವತ್ತೇ ಅಂಬೇಡ್ಕರ್ ಕೊಟ್ಟಿದ್ರು. ಆದರೆ ಅಂಥ ವಿಪರೀತಗಳಿಗೆ ಹೋಗ್ದೇ ಇಲ್ಲೇನೆ ಯಾವುದೋ ಒಂದು ದಾರಿಗಳು ಕಾಣಲಿ ಮತ್ತು ನಮ್ಮನ್ನು ಆಳ್ತಾ ಇರೋಂಥವ್ರಿಗೆ ಆ ವಿವೇಕ ಮೂಡಲಿ ಅಂಥೇಳಿ ನಾನು ಕೂಡ ಆಶಿಸ್ತೀನಿ. ಸುಮಾರು ವಿಚಾರಗಳನ್ನು, ಸದ್ಯದ ಸಂದರ್ಭದ ಭಾಳಷ್ಟು ವಿಚಾರಗಳನ್ನು ಸರ್ ಹಂಚ್ಕೊಂಡ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಹರ್ಷ, ಥ್ಯಾಂಕ್ ಯು. ನಾನು ಒಂದು ವಿಷಯನ ಮರೆಯದೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಒಂದು, ನಮ್ಮ ಸೋಷಿಯಲ್ ಮೀಡಿಯಾ ತಂಡ ಏನಿದೆ ಅದು ಅಕ್ರಾಸ್ ದ ಇನ್ಸ್ಟಿಟ್ಯೂಷನ್ಸ್, ಈದಿನ.com, ವಾರ್ತಾಭಾರತಿ, ಕನ್ನಡ ಪ್ಲಾನೆಟ್, ಪೀಪಲ್ ಮೀಡಿಯಾ, ನಾನುಗೌರಿ.com, ಈ ಸಂಸ್ಥೆಗಳು ಅಲೆಮಾರಿಗಳ ಪರವಾಗಿ ಏನು ಒಂದು ಎಚ್ಚರವನ್ನು ಮೂಡಿಸಿದ್ದಾವೆ. ನಾವು ಮಾಡದೇ ಇರತಕ್ಕಂಥ ಕೆಲಸನ, ನಾವು ಅಂದರೆ ಅಲೆಮಾರಿ ಸಮುದಾಯಕ್ಕೆ ಸೇರಿದ ನಾವೆಲ್ಲ ಮಾಡದೇ ಇರುವ ಕೆಲಸವನ್ನು ಈ ಸಂಸ್ಥೆಗಳು ಮಾಡಿದ್ದಾವೆ. ಎಡಗೈ ಸಮುದಾಯದ ನಮ್ಮ ಬಂಧುಗಳು ಸಹೋದರರು ಮಾಡಿದ್ದಾರೆ. ಕರ್ನಾಟಕದ ಪ್ರಗತಿಪರ ಚಿಂತಕರು, ಪಂಡಿತರು, ವಿದ್ವಾಂಸರು, ಚಳುವಳಿಗಾರರು ಮಾಡಿದ್ದಾರೆ. ಮುಖ್ಯವಾಗಿ ಕರ್ನಾಟಕದ ಪ್ರಜ್ಞಾವಂತ ಸಮಾಜ ಅಲೆಮಾರಿಗಳ ಪರವಾಗಿದೆ. ಅವ್ರಿಗೆಲ್ರಿಗೂ ನಾನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಈ ಹೋರಾಟ ಮುಗಿಯಲ್ಲ. 1% ಮೀಸಲಾತಿ ಕೊಟ್ಟ ತಕ್ಷಣ ಮುಗೀತು ಅಂತಲ್ಲ. ಯಾವತ್ತೂ ಹೋರಾಟ ಯಾವುದೋ ಒಂದು ಪಾಯಿಂಟಿಂದ ಶುರುವಾಗಿ ಇನ್ನೊಂದು ಯಾವುದೋ ಪಾಯಿಂಟಿಗೆ ಬಂದು ನಿಲ್ತು ಅಂದರೆ ಆ ಹೋರಾಟ ಅಲ್ಲ ಅದು. ಆ್ಯಕ್ಚುಲಿ ಅದು ಒಂದು ರೀತಿಯಲ್ಲಿ ದಲ್ಲಾಳಿತನ ಆಗಿಬಿಡ್ತದೆ. 1% ಸಿಕ್ಕ ನಂತರನೂ ಹಕ್ಕುಗಳಿಗೋಸ್ಕರ ಹೋರಾಟ ಮುಂದುವರಿಸ್ಬೇಕಾಗತ್ತೆ. ಎಲ್ಲರೂ ಕೈ ಜೋಡಿಸಿದಿರಿ, ಮುಂದೆನೂ ಕೈ ಜೋಡಿಸಿ ಈ ಒಂದು ದೊಡ್ಡ ಹೋರಾಟವನ್ನು ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ನೀವೆಲ್ಲರ ಸಹಕಾರ ಇರಲೇಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.